ಫ್ರೆಂಡ್ಸ್, ಗುಡ್ ಈವ್ನಿಂಗ್. ಎಲ್ಲರದು ಕಾಫಿ ಆಯಿತಾ? ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ಲಾಗ್ನ ನಾನು ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವಾಗ ಟೈಮ್ ಬಂದು 6 ಗಂಟೆ ಆಗಿದೆ. ಬನ್ನಿ, ಬೆಳಗಿಂದ ಸಂಜೆವರೆಗೂ ಏನೇನು ಕೆಲಸ ಮಾಡಿದೆ ಅಂತ ಹೇಳ್ಬಿಟ್ಟು ಏನೇನು ಕೆಲಸ ಮಾಡಿದೆ ಅಂತ ಹೇಳ್ತೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡೋಣ. ಬೆಳಗ್ಗೆ ಸಾಂಬಾರ್ಗೆ ಏನೂ ಇರಲಿಲ್ಲ. ನಮ್ಮ ಮಾವ ಮೂಲಂಗಿ ತಗೊಂಬಂದಿದ್ರು. ನಾನು ಮೂಲಂಗಿ ಬೇಳೆ ಹಾಕಿ ಹುಳಿ ಸಾಂಬಾರು ಮಾಡಿದೆ. ಅಂದರೆ ಬೆಳಗ್ಗೆ ತೋಟಕ್ಕೆ ಹೋಗಬೇಕು, ಬೇಗ ಅಡುಗೆ ಮಾಡು ಅಂತ ಹೇಳಿದರು. ನಾನು ಅಲಾರಾಮ್ ಇಟ್ಟಿದ್ದೆ, ಬಟ್ ಹಂಗೂ ನನ್ನ ಕೈಲಿ ಎದ್ದೇಳೋಕ್ಕಾಗಲಿಲ್ಲ. ಇದ್ದೆ 6:45ಗೆ ಎದ್ದು. ಆಮೇಲೆ ಟೀ ಕಾಯಿಸ್ಕೊಟ್ಟು ಮೂಲಂಗಿ ತಂದಿರಲ್ಲ, ಮೂಲಂಗಿ ಬೇಳೆ ಹಾಕಿ ಹುಳಿ ಸಾರು ಮಾಡೋಷ್ಟೊತ್ತಿಗೆ 8:30 ಆಗೋಯಿತು. ನಮ್ಮ ಮಾವ ಬೈತಾಯಿದ್ರು, ಬೇಗ ಅಡುಗೆ ಮಾಡಿಲ್ಲ, ತೋಟಕ್ಕೆ ಹೋಗಬೇಕು ಅಂತೇಳಿ. ತೋಟಕ್ಕೆ ಏನಕ್ಕಪ್ಪ ಅಂದರೆ ಸಪೋಟ ಕೀಳೋಕ್ಕೆ ಹೋದರು. ಯಾಕಂದರೆ ಭಾನುವಾರ ನಮ್ಮ ಮನೆಗೆ ರಜೆ ಇರುತ್ತಲ್ಲ, ರಜೆ ಇದ್ದಾಗೆ ಕರ್ಕೊಂಡು ಹೋಗ್ಬೇಕು. ಯಾಕಂದರೆ ನಮ್ಮ ಮಾವನ ಕೈಲಿ ಆಗಲ್ಲ ಅಂತ ಹೇಳ್ಬಿಟ್ಟು ಅವರಿದ್ದರೆ ಸ್ವಲ್ಪ ಮರ್ಕತ್ತಿ, ಅವರು ನನ್ನ ಮಗ ಇದ್ದರೆ ಮರ್ಕತ್ತಿ ಸ್ವಲ್ಪ ಸಪೋಟ ಕೀಳ್ತಾರೆ. ನಮ್ಮ ಮಾವನ ಕೈಲಿ ಮರ್ಕತ್ತಕ್ಕೂ ಆಗೋಲ್ಲ, ಏನೂ ಆಗೋಲ್ಲ, ಅವ್ರು ನಿಂತ್ಕೊಳ್ಳೋಕ್ಕೂ ಆಗೋಲ್ಲ. ಅದಕ್ಕೋಸ್ಕರ ಭಾನುವಾರದೊತ್ತು ಈ ಥರ ಕರ್ಕೊಂಡು ಹೋಗ್ತಾರೆ. ಆಮೇಲೆ ಹೋದರು. ಆಮೇಲೆ ಇಲ್ಲಿ ನಮ್ಮ ಮಾವನ ಫ್ರೆಂಡೇನೆ, ನಮ್ಮ ಮಾವನ ಜೊತೆಗೆ ಕೆಲಸ ಮಾಡ್ತಿದ್ದವ್ರದ್ದು ಒಂದು ಗೃಹ ಪ್ರವೇಶ ಇತ್ತು. ಅಲ್ಲಿಗೆ ಓಟ್ ಬರ್ರಿ ಅಂತ ಹೇಳ್ಬಿಟ್ಟು ಮುಯ್ ಕವರ್ಗೆ ದುಡ್ಡಿಗೆ ಮುಯ್ಗೆ ಕೊಟ್ಬಿಟ್ಟು ಹೋದರು. ನಾನು ಇಷ್ಟೊತ್ತಿಗೆ ಇನ್ನೇನಪ್ಪ ಹೋಗೋದು ಅಂತ ಹೇಳ್ಬಿಟ್ಟು ನಾನು ತೋಟಕ್ಕೆ ಹೋದೆ. ತೋಟಕ್ಕೆ ಹೋಗಿ ಸಪೋಟ ಎಲ್ಲ ಕಿತ್ತು ಹಾಕಿದ್ರು. ಸಪೋಟ ಕಿತ್ತು ಹಾಕಿದರೆ ನಾನು ಸಪೋಟ ಎಲ್ಲ ಹಾಕ್ಕೊಂಡು ಎತ್ಕೊಂಡು ಬಂದೆ. ಆಯಿತು, ಎಲ್ಲ ಕಿತ್ತು ಹಾಕ್ತಾಯಿದ್ರು ಫ್ರೆಂಡ್ಸ್. ನೋಡಿ, ಸಪೋಟ ಇಷ್ಟಿಷ್ಟು ಅಪ್ಪ ಅವೇ, ಚೆನ್ನಾಗಿರ್ತಾವೆ ಸಪೋಟ. ನೋಡಿ, ಇಲ್ಲಿ 3 ಚೀಲ ಕಿತ್ಕೊಂಬಂದಿದ್ದೀವಿ ನೋಡಿ, ಅಲ್ಲೊಂದು 3 ಚೀಲ. ಆಮೇಲೆ ನಾನೆಲ್ಲ ಎತ್ತಾಕಂತಿದ್ದೆ, ಇನ್ನೂ ಕೀಳೋದಿತ್ತೇನೋ. ಅಷ್ಟೊತ್ತಿಗೆ ನನ್ನ ಮಗಳು ಮನೆ ತವೇ ಬಿಟ್ಟೋಗಿದ್ದೆ. ನನ್ನ ಮಗಳು ಬಂದು, ಅಮ್ಮ ಅತ್ತೆ ಬಂದವರೇ ಬರಬೇಕಂತೆ ಅಂತ ಹೇಳ್ಬಿಟ್ಟು, ಆಮೇಲೆ ಇನ್ನೇನು ಮಾಡೋದು ಅಂತ ಹೇಳ್ಬಿಟ್ಟು ಒಂದು ಚೀಲ ನಾನು ಗಾಡಿಯಲ್ಲಿ ಎತ್ಕೊಂಡು ಬಂದು ಒಳಕ್ಕೆ ನಾನು ರೆಡಿಯಾಗಿ ಗೃಹ ಪ್ರವೇಶಕ್ಕೆ ಹೋಗ್ಬಿಟ್ಟು ಬಂದು ಗೃಹ ಪ್ರವೇಶಕ್ಕೆ ಹೋಗಿದ್ದೋ. ಅಡುಗೆ ಊಟ ಎಲ್ಲ ಚೆನ್ನಾಗಿ ಮಾಡಿಸಿದ್ರು, ಮನೆಯೂ ಚೆನ್ನಾಗಿ ಕಟ್ಟಿಸಿದ್ರು. ಇಲ್ಲೇ ನಮ್ಮ ಮನೆ ಹತ್ರನೇ. ನಾನು ರೆಡಿಯಾಗಿ, ನಾನು, ನನ್ನ ಮಗಳು, ನಮ್ಮ ನಾದಿನಿ ಮಕ್ಕಳು, ಆಮೇಲೆ ನಮ್ಮ ಮನೆಯವರು, ನಮ್ಮ ಮಾವ ಬರಲಿಲ್ಲ. ಹೋಗಿ ಆಮೇಲೆ ನಮ್ಮ ನಾದಿನಿ ಮಕ್ಕಳನ್ನ, ನಮ್ಮ ನಾದಿನಿ ಮಗಳು ಆಮೇಲೆ ನನ್ನ ಮಗಳನ್ನ ಕಳಿಸ್ದೆ. ಹೋಗಿ ಊಟ ಇಕ್ಬಿಟ್ಟು ಹೋಗಿ. ಜನ ಜಾಸ್ತಿ ಫ್ರೆಂಡ್ಸ್, ಸಿಕ್ಕಾಪಟ್ಟೆ ಜನ. ಊಟ ಮಾಡತ್ತವೇನೆ ಅಲ್ಲಿ ನಿಂತ್ಕೊಳ್ಳೋಕ್ಕೆ ಜಾಗ ಇರಲಿಲ್ಲ. ಊಟ ಮಾಡ್ತಿದ್ರು, ಹಿಂದೆನೇ ನಿಂತಿದ್ರು ಅವ್ರು, ಊಟ ಮಾಡೋ ಹಿಂದೆಗಡೆ ಜನ. ಸೊ ಹಾಗಾಗಿ ಇನ್ನೇನು ಮಾಡೋದು, ಅವ್ರಿಗೆ ಊಟಕ್ಕೆ ಇಕ್ಕಿಲ್ವಲ್ಲ, 3 ಗಂಟೆ ಆಗ್ಬಿಡ್ತು ಅಂತ ಹೇಳ್ಬಿಟ್ಟು ಕಳಿಸಿದ್ದೆ. ನೀವು ಊಟ ಮಾಡ್ಕೊಂಡು ಹೋಗ್ರಿ, ಆಮೇಲೆ ಊಟ ಮಾಡ್ತೀನಿ ಅಂತ ಹೇಳಿದ್ರಂತೆ ನಮ್ಮ ಮಾವ. ಆಮೇಲೆ ಇನ್ನೇನು ಮಾಡೋದು ಅಂತ ಹೇಳ್ಬಿಟ್ಟು ನಾವು ಊಟ ಮಾಡ್ಕೊಂಡು ಕಳಿಸಿದ್ನಲ್ಲ, ಅದಕ್ಕೆ ಅವರಿಗೆ ಜಾಗ ಸಿಗಲಿಲ್ಲ. ಆಮೇಲೆ ನಾವು ಊಟ ಮಾಡ್ಕೊಂಡು ಮನೆ ಹತ್ರ ಬಂದು, ಆಮೇಲೆ ನಮ್ಮ ಮನೆಯವರು, ಆಮೇಲೆ ನನ್ನ ಮಗಳು, ಆಮೇಲೆ ಅವಳು ನಮ್ಮ ನಾದಿನಿ ಮಗಳು ಊಟ ಮಾಡ್ಕೊಂಡು ಬಂದರು. ಬಂದಾದಮೇಲೆ ಸಾಂಬಾರು ಕಾಯಿಸಿ ನಮ್ಮ ಮಾವಂಗೆ ಊಟಕ್ಕೆಲ್ಲ ಇಕ್ಕಿದ್ದಾದಮೇಲೆ ಇನ್ನೇನು ಮಾಡೋದು ಅಂತ ಹೇಳ್ಬಿಟ್ಟು ಸ್ವಲ್ಪ ಹೊತ್ತು ಆಚೆ ಹಿಂಗೆ ಕೂತ್ಕೊಂಡು ಒಂದು ಸ್ವಲ್ಪ ಕ್ಯಾರಮ್ ಬೋರ್ಡು ಸುಮ್ಮನೆ ಹಿಂಗೆ ಟೈಮ್ ಪಾಸ್ ಸುಮ್ಮನೆ ಕೂತಿದ್ದೋ, ಸುಮ್ಮನೆ ಹಂಗೆ ಆಟಾಡ್ತಿದ್ದೋ. ಆಮೇಲೆ ಹಿಂಗೆ ಆಟಾಡ್ತಾಯಿದ್ದೋ. ಆಮೇಲೆ ಆಟಾಡಿ 5 ಗಂಟೆಗೆ ಹೋಗ್ಬೇಕು, ಟೈಮ್ ಆಗೋಯಿತು. ಹಂಗೆ ಹಿಂಗೆ ಅಂತ ನಮ್ಮ ನಾದಿನಿ ಹಸುಗೆ ಹೊಸ ಹಾಲು ಕರಿಬೇಕು, ಯಾರೂ ಇಲ್ಲ ಮನೆ ಹತ್ರ, ಹಂಗೆ ಹಿಂಗೆ ಅಂತಂದರು. ಆಮೇಲೆ ಸರಿ ಆಯಿತು ಅಂತ ಹೇಳ್ಬಿಟ್ಟು ನಾನು ಇನ್ನೇನು ಮಾಡೋದು ಅಂತ ಟೀ ಕಾಯಿಸ್ಕೊಟ್ಟು ಆಮೇಲೆ ಕುಡ್ದಾದ್ಮೇಲೆ ನಾನು ಬಸ್ ಸ್ಟಾಪಿಗೆ ಕರ್ಕೊಂಡೋಗಿ ಬಸ್ ಹತ್ತಿಸಿ ಅವ್ರು ಹೋದರು. ಸೀದಾ ಏಕದ ಬಸ್ಸೇ ಸಿಕ್ತು, ಅವ್ರವ್ರಿಗೇನೆ ಹೋದರು. ಆಮೇಲೆ ನಾನು ಅಲ್ಲಿ ತರಕಾರಿ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ಹೋಗಿದ್ದೆ. ತರಕಾರಿ ಏನು ತಗೊತೀರ ಅಂತ ಹೇಳ್ಬಿಟ್ಟು ಬಸ್ಗೆ ಸಾರು ಮಾಡೋಣ ಅಂತ ಹೇಳ್ಬಿಟ್ಟು ಬಂದ್ಬಿಟ್ಟೆ ಮನೆ ಹತ್ರ ಬಂದು ಇವಾಗ ನಮ್ಮ ಮಾವ ಅಗಸೆಕಾಯಿ ಕೀಳ್ತಾ ಇದ್ದಾರೆ. ನಾನು ಲಾಗ್ ಸ್ಟಾರ್ಟ್ ಮಾಡಿರಲಿಲ್ಲ, ಅದಕ್ಕೆ ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇಷ್ಟೇ ಫ್ರೆಂಡ್ಸ್ ಇವತ್ತಿನ ಲಾಗು. ಇವತ್ತು ಭಾನುವಾರ ಆಗಿರೋದ್ರಿಂದ ನಮ್ಮ ಮನೆಯವರು ಮನೆ ಹತ್ರನೇ ಇದ್ದಾರೆ. ಮೇಕೆ ಎಲ್ಲ ಒಳಗೆ ಕಟ್ಟಿ ಇವಾಗ ಮೇಕೆ ಎಲ್ಲ ಕಸ ಗುಡಿಸಿ, ಹಾಲಿಲ್ಲ, ಅಂಗಡಿಲಿ ತರಬೇಕು. ಯಾಕಂದರೆ ಅರ್ಧ ಲೀಟ್ರ್ ತಗೊಂಬತ್ತೀನಿ. ಬೆಳಗ್ಗೆ 1 ಕಾಲು ಲೀಟ್ರು, ಸಂಜೆ 1 ಕಾಲು ಲೀಟ್ರು ಮಂಡಿ ಕಡೆ ಇರ್ತೀನಿ.
ಖಾಲಿ ಆಗ್ಬಿಡ್ತು. ಇವಾಗ ನಮ್ಮ ನಾದಿನಿರು ಹೋದ್ರಲ್ಲ, ಅವ್ರಿಗೆ ಟೀ ಕಾಯಿಸ್ಕೊಟ್ಟು ಇವಾಗ ಹೋಗಿ ಒಂದು ಕಾಲಿಟ್ಟು ಹಾಲು ತಗೊಂಬಂದು ಟೀ ಕಾಯಿಸ್ಕೊಟ್ಟು ಸಾಂಬಾರು ಮೂಲಂಗಿ ಬೇಳೆ ಸಾಂಬಾರಿದೆ ಅದಕ್ಕೆ ಮುದ್ದೆ ಮಾಡಿ ಇಡಬೇಕು. ನೋಡಿ ಇಲ್ಲಿ ಅಲ್ಲಿ ಕಾಣಿಸಲ್ಲ ಅನಿಸುತ್ತೆ, ಕಾಣಿಸಲ್ಲ, ಅಗಸೆಕಾಯಲ್ಲಿ ಕೀಳ್ತಾ ಇದ್ದಾರೆ. ಇಷ್ಟ ಫ್ರೆಂಡ್ಸ್ ಇವತ್ತೇನ ಲಾಗು. ಕಸ ಅವರು ಹೋಗೋರೆಲ್ಲ ಕಸ ಗುಡಿಸ್ಬಾರ್ದು ಅಂತ ಹೇಳ್ಬಿಟ್ಟು ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಕೊಂಡು ಗುಡ್ಸೋಣ ಅಂತ ಹೇಳ್ಬಿಟ್ಟು ಸುಮ್ಮನೆ ಇದ್ದೀನಿ. ಓಕೆ ಫ್ರೆಂಡ್ಸ್, ಇವತ್ತಿನ ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ದಯವಿಟ್ಟು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ದಯವಿಟ್ಟು ಕೊನೆವರೆಗೂ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ, ಯಾರು ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ನನ್ನ ಲೈವಲ್ಲಿ ಜನನೂ ಬರ್ತಿಲ್ಲ, ವ್ಯೂಸು ಬರ್ತಾಯಿಲ್ಲ. ಅಟ್ಲೀಸ್ಟು ವಿಡಿಯೋ ನೋಡೋದ್ರು ಸಪೋರ್ಟ್ ಮಾಡಿ, ಹೈಪ್ ಮಾಡೋದು ಮರಿಬೇಡಿ. ದಯವಿಟ್ಟು ಹೈಪ್ ಮಾಡಿ ಅಂತ ಹೇಳ್ತಾ ಇವತ್ತಿನ ನನ್ನ ಲಾಗ್ನ ಮುಗಿಸ್ತಾ ಇದ್ದೀನಿ. ಮತ್ತೆ ನಾಳೆ ಸಿಗೋಣ. ಓಕೆ ಫ್ರೆಂಡ್ಸ್, ಬಾಯ್.